ಕಲಬುರಗಿ ನಗರದ ಮಕ್ತಂಪುರದ ಶ್ರೀ ಜಡಶಂಕರಲಿಂಗೇಶ್ವರ ದೇವಸ್ಥಾನದಲ್ಲಿ ಏರ್ಪಡಿಸಿದ ಕಾರ್ಯಕ್ರಮವನ್ನು ವೇದಿಕೆ ಮೇಲಿರುವ ಅತಿಥಿ ಗಣ್ಯರು ಜ್ಯೋತಿ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿದರು. ಈ ಸಂಸಾರದಿ ಸುಖ ಸಾಗರವು ಎನಿಸುವ ಭಾಗ್ಯವು ನಿನ್ನದಾಗಲಿ. ಮನೆಯೇ ಗುಡಿಯಮ್ಮ, ಪತಿಯೇ ದೇವರಮ್ಮ. ಮನೆಯೇ ಗುಡಿಯಮ್ಮ, ಮನೆಯೇ ಜಗವಿನೆಲ್ಲವೂ ಸತ್ಯ ಶಿವಮಯ ಸುಂದರ. ನಿನ್ನ ನಂಬಿದ ಜಗವಿನೆಲ್ಲವೂ ಸತ್ಯ ಶಿವಮಯ ಸುಂದರ. ನಿನ್ನ ಕರುಣೆಯ ಕರುಣಾಂತರ, ನಿನ್ನ ಕರುಣೆಯ ಕರುಣಾಂತರ. ವಿಶ್ವ ಪ್ರೇಮದ ಮಂದಿರ, ವಿಶ್ವ ಪ್ರೇಮದ ಮಂದಿರ. ಯಾವ ಜನ್ಮದ ಗುರುಕುಮಾರೇಶ್ವರ, ಬಲಿದ ಗುರುಕುಮಾರೇಶ್ವರ. ಶ್ರೀ ಅಲ್ಲಪ್ರಭು ಪಾಟೀಲ್ ಅವರು ನಮ್ಮ ಶ್ರೀ This is for 11th, 12th studying and 12th passed. When it comes to the results, as you know now the competition for the ಈಗ ಪ್ರಾರ್ಥನಾ ಗೀತೆ ಶ್ರೀ ಚನ್ನಬಸವ ದೊಡ್ಡಮನಿ ಗುದ್ದಗಿ ಸದಾನಂದ ಭಾಲ್ಗೆ ಇವರಿಂದ ಪ್ರಾರ್ಥನಾ ಗೀತೆ. ಚಂದದಿ ಬರೆದ ತಂದೆಯು ತಾನೆನಿಸಿ ಬಂದ ನೋಡು ತ್ಯಾಗಿ ಹನಗಲ್ಲ ಕುಮಾರ ಶಿವಯೋಗಿ. ಬಂದ ನೋಡು ತ್ಯಾಗಿ ಹನಗಲ್ಲ ಕುಮಾರ ಶಿವಯೋಗಿ. ಗಂಡತಿ ಸರ್ ಗೌಡ್ರೆ ಜಡೇಶಂಕರಲಿಂಗ ದೇವಸ್ಥಾನ ಟ್ರಸ್ಟ್ನ ಅಧ್ಯಕ್ಷರಾದ ಆನಂದ ದಂಡೋತಿ ಮಾತನಾಡಿದರು. ಶಿವಾನಂದ ಮಹಾಸ್ವಾಮಿಗಳು, ಶ್ರೀ ಗುರು ಬಸವ ಬೃಹನ್ಮಠ ಮಕ್ತಂಪುರ್ ಕಲಬುರಗಿ ಇವರಿಗೆ ನನ್ನ ವತಿಯಿಂದ ಹಾಗೂ ಸಮಾಜ ಹಾಗೂ ಟ್ರಸ್ಟ್ ವತಿಯಿಂದ ಭಕ್ತಿಪೂರ್ವಕ ಸ್ವಾಗತ ಕೋರುತ್ತೇನೆ. ಕಾರ್ಯಕ್ರಮದ ಉದ್ಘಾಟನೆ ಮಾಡಲಿರುವ ಶ್ರೀ ಚರ್ಲಿಂಗ್ ಮಹಾಸ್ವಾಮಿಗಳು ಗದಗಿ ಮಠ ಮಕ್ತಂಪುರ್ ಇವರಿಗೆ ನನ್ನ ವತಿಯಿಂದ ಹಾಗೂ ಬಣಗಾರ್ ಸಮಾಜ ಹಾಗೂ ಟ್ರಸ್ಟ್ ವತಿಯಿಂದ ಭಕ್ತಿಪೂರ್ವಕ ಸ್ವಾಗತ ಕೋರುತ್ತೇನೆ. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಶ್ರೀ ರಾಧಾಕೃಷ್ಣ ರಘೋಜ್ ಅವರು ಬರಬೇಕಾಗಿತ್ತು, ಅದರ ಕೆಲವು ಕಾರಣದಿಂದ ಅವರು ಬರಲಿಲ್ಲ, ಅವರಿಗೂ ಕೂಡ ಸ್ವಾಗತ ಕೋರುತ್ತೇನೆ. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾದ ಶ್ರೀ ಅಲ್ಲಪ್ರಭು ಪಾಟೀಲ್ MLA ಸೌತ್ ಅವರಿಗೂ ಕೂಡ ಸ್ವಾಗತ ಕೋರುತ್ತೇನೆ. ಅದೇ ರೀತಿ ನಮ್ಮ ಏರಿಯಾದ ಕಾರ್ಪೊರೇಟರ್ ವಿಜಯಕುಮಾರ್ ಸೇವಲಾನಿ ಅವರು ಕೆಲವು ಕಾರಣದಿಂದ ಲೇಟ್ ಮಾಡಿ ಬರ್ತೀನಿ ಅಂದರು, ಅವರಿಗೂ ಕೂಡ ಸ್ವಾಗತ ಕೋರುತ್ತೇನೆ. ಹಾಗೂ ನಮ್ಮವರೇ ಆದ ಮಾಜಿ ಕಾರ್ಪೊರೇಟರ್ ಬಸವರಾಜ್ ನಾಸಿ ಅವರು ಈಗ ಕೆಲವು ಸ್ವಲ್ಪ ಹೊತ್ತಿಂದ ಬರ್ತೀನಿ ಅಂದರೆ ಅವ್ರಿಗೂ ಕೂಡ ಸ್ವಾಗತ ಕೋರುತ್ತೇನೆ. ಮತ್ತು ವೇದಿಕೆ ಮೇಲೆ ಆಸೀನರಾದ ಶಾಂತಪ್ಪ ಗುಡಿ, ಕಲಬುರಗಿ ಬಣಾಳ್ ಸಮಾಜ ಅಧ್ಯಕ್ಷರು ಹಾಗೂ ಸೆಕ್ರೆಟರಿ ಸುರೇಶ್ ಉಡ್ಜನ್,
ಮತ್ತು ಟ್ರಸ್ಟ್ ಸೆಕ್ರೆಟರಿ ಆದ ಚಂದಪ್ಪ ಧನಶೆಟ್ಟಿ ಅವರಿಗೂ ಕೂಡ ಸ್ವಾಗತ ಕೋರುತ್ತೇನೆ. ಹಾಗೂ ಇಲ್ಲಿ ಬಂದಿರೋ ನಮ್ಮ ಎಲ್ಲ ಬಣಗಾರ ಸಮಾಜ ಬಂಧು ಬಾಂಧವರಿಗೆ, ಅಕ್ಕ ತಂಗಿ ಅಣ್ಣ ತಮ್ಮ ಪತ್ರಕರ್ತೆ ಅವರಿಗೂ ಹಾಗೂ ನನ್ನ ವತಿಯಿಂದ ಬಂಧುಗಳಿಗೂ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ತಮ್ಮೆಲ್ಲರಿಗೂ ನನ್ನ ವತಿಯಿಂದ ಬಣಗಾರ ಸಮಾಜ ವತಿಯಿಂದ ಜಡೆ ಶಂಕರಲಿಂಗ ದೇವಸ್ಥಾನ ಟ್ರಸ್ಟ್ ಆಡಳಿತ ಮಂಡಳಿ ಸದಸ್ಯರು ಹಾಗೂ ಎಲ್ಲ ಸಮಾಜ ಟ್ರಸ್ಟ್ ಕಾರ್ಯಕಾರಿ ಸಮಿತಿ ವತಿಯಿಂದ ತುಂಬ ಹೃದಯದ ಸ್ವಾಗತ ಹೇಳಿ ನನ್ನ ಸ್ವಾಗತಕ್ಕೆ ವಿರಾಮ ಕೊಡ್ತೀನಿ. ಜಡೇಶಂಕರಲಿಂಗ ದೇವರಿಗೆ ನನ್ನ ಹೃದಯದಿಂದ ನಮಸ್ಕರಿಸಿ ಇಂದಿನ ಸಭೆಗೆ ಆಗಮಿಸಿರ್ತಕ್ಕಂಥ ಶ್ರೀ ಮಣಿಪುರ ಶಿವಾನಂದ ಮಹಾಸ್ವಾಮಿಗಳ ಪಾದಾರವಿಂದರಿಗೆ ನಮಸ್ಕರಿಸಿ ಹಾಗೂ ಇನ್ನೂರು ಸ್ವಾಮಿಗಳಂದ್ರೆ ಶ್ರೀ ಗದ್ದಿಗೆ ಮಠದ ಶ್ರೀ ಮಣಿಪುರ ಚರಲಿಂಗ ಸ್ವಾಮಿಗಳಲ್ಲಿ ಪಾದಾರವಿಂದಗಳಲ್ಲಿ ನಮಸ್ಕರಿಸಿ ಹಾಗೂ ಇಂದಿನ ಸಭೆಗೆ ಆಗಮಿಸಿರ್ತಕ್ಕಂಥ ನಮ್ಮ ನೆಚ್ಚಿನ ನಾಯಕ ಹಾಗೂ ದಕ್ಷಿಣ ಕ್ಷೇತ್ರದ MLA ಆಗಿರತಕ್ಕಂಥ ಶ್ರೀ ಅಲ್ಲಂಪ್ರಭು ಪಾಟೀಲರಿಗೆ ನಮಸ್ಕರಿಸಿ, ನಮ್ಮ ಟ್ರಸ್ಟಿನ ಅಧ್ಯಕ್ಷರು ಹಾಗೂ ಇನ್ನೂ ನಮ್ಮ ಟ್ರಸ್ಟಿನ ಸೆಕ್ರೆಟರಿ ಆಗಿರ್ತ ಚಂದ್ರಶೇಖರ್ ಮತ್ತು ಎಲ್ಲರಿಗೂ ನಮ್ಮ ಸಮಾಜ ಬಾಂಧವರಿಗೆ ನಮಸ್ಕರಿಸಿ ಏನು ಹೇಳುವುದೆಂದರೆ, ನಮ್ಮ ಶಂಕರದಾಸಮಯ್ಯವರು ಒಂದು ವಚನ ಹೇಳ್ಯಾರ, ಆ ವಚನದಿಂದ ಪ್ರಾರಂಭ ಮಾಡೋಣ. ಕಾಯಕಕ್ಕೆ ಗುರುವಾದನೆಯ ಬಸವಣ್ಣ, ಎನ್ನ ಜೀವನಕ್ಕೆ ಲಿಂಗವಾದನೆಯ ಚೆನ್ನ ಬಸವಣ್ಣ, ಎನ್ನ ಪ್ರಾಣಕ್ಕೆ ಪ್ರಸಾದವಾದನೆಯ ಮರುಳ ಶಂಕರಲಿಂಗದೇವರು, ಎನ್ನ ಜ್ಞಾನಕ್ಕೆ ಜಂಗಮನವಾದನೆಯ ಪ್ರಭುದೇವರು, ಇಂಥವರ ಕರುಣಾದಿಂದಲೇ ಬದುಕಿದನೆಯ ನಿಜಗುರು ಶಂಕರದೇವ. ನಮ್ಮ ಕುಲಗುರು ಆಗಿರತಕ್ಕಂಥ ಶಂಕರದಾಸಮಯ್ಯನವರು ಈ ವಚನ ಮೂಲಕ ಈ ನಮ್ಮ ಸಮಾಜಕ್ಕೆ ಒಂದು ಹಿತ ನುಡಿದಿದ್ದಾರೆ. ಹಾಗೂ ಶಾಸಕರಾದ ಅಲ್ಲಂಪ್ರಭು ಪಾಟೀಲ್ ಅವರು ಕೂಡ ಬಹಳಷ್ಟು ಜನಪ್ರತಿನಿಧಿ ಅಥವಾ ನಮ್ಮ ಸಮಾಜಕ್ಕೆ ಒಂದು ಒಳ್ಳೆಯ ಕೊಡುಗೆಯನ್ನು ಕೊಡುತ್ತೇನೆ ಎಂದು ಆಶ್ವಾಸನೆ ಮಾಡಿದ್ದಾರೆ. ಅದೇನೆಂದರೆ, ನಮ್ಮ ಸಮಾಜದ ಹಿಂದುಳಿದ ವರ್ಗಗಳು ಭಾಳ ಕಡಿಮೆ ಜನರಿದ್ದಾರೆ, ಅವರಿಗೆ ಒಂದು ರುದ್ರಭೂಮಿ ಕೂಡ ನಾವು ಇದು ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದು ಸದ್ಯದಲ್ಲಿ ಕೆಲಸದಲ್ಲಿದೆ, ಅದು ಪೂರ್ತಿಯಾಗಿ ನಮಗೆ ನೀಡುತ್ತಾರೆ ಎಂದು ಭರವಸೆ ಮೂಡಿದೆ. ಮತ್ತು ನಮ್ಮ ಜನಕ್ಕೆ ಯಾವುದೇ ಒಂದು ಆರ್ಥಿಕ ಪರಿಸ್ಥಿತಿ ಭಾಳ ಹಿಂದುಳಿದಿವೆ. ಅದರ ಸಲುವಾಗಿ ನಮಗೆ ಎಲ್ಲ ಸಮಾಜ ಸರ್ಕಾರದಿಂದ ಹಾಗೂ ಇದರಿಂದ ನಮಗೆ ನಮ್ಮ ಬಡ ಜನರಿಗೆ ಆರ್ಥಿಕವಾಗಿ ಹಿಂದುಳಿದರಿಂದ ಅವರಿಗೆ ಒಂದು ಜನಸಮೂಹದಾಗಿ ಒಂದು ಮನೆ ಅಥವಾ ಏನಾದ್ರು ಮಾಡಿಕೊಡಬೇಕೆಂದು ಅವರಿಗೆ ಅರಿಕೆ ಮಾಡಿಕೊಳ್ಳುತ್ತೇನೆ. ಶ್ರೀ ಶಂಕರಲಿಂಗರ ಪಾದಕ್ಕೆ ನಮಸ್ಕರಿಸಿ ಆಗಮಿಸಿದ ಗದ್ದುಗೆ ಮಠ ಹಾಗೂ ಗುರು ಬ್ರಹ್ಮನ ಮಠ ಶ್ರೀಗಳಿಗೆ ನಮಸ್ಕರಿಸಿ, ಶ್ರಾವಣ ಮಾಸದ ಅಂಗವಾಗಿ ಪ್ರತಿ ವರ್ಷದ ಪದ್ಧತಿಯಂತೆ ಪ್ರಸಾದ ದಿವಸ ನಮ್ಮ ಕರೆಗೆ ಹೋಗಟ್ಟು ಆಗಮಿಸಿದ ಗಣ್ಯರಾದ
ಶ್ರೀ ಅಲ್ಲಮ್ಮ ಪ್ರಭು ಪಾಟೀಲ್ ಶಾಸಕರು ಇವರಿಗೆ ಧನ್ಯವಾದಗಳನ್ನು ಅರ್ಪಿಸಿ ನಮ್ಮ ಬಣಗಾರ ಸಮಾಜದ ಪರವಾಗಿ ಒಂದೆರಡು ಮಾತು ಹೇಳಬೇಕಾಗಿಂತ ನಾನು ಇದು ಮಾಡಿದ್ದೀನಿ. ಬಣಗಾರ ಸಮಾಜದ ಕೆಲವೊಂದು ಕುಂದುಕೊರತೆಗಳನ್ನು ತಿಳಿಸ ಬಯಸ್ತೇನೆ. ಸುಮಾರು 2,500-3 ಸಾವಿರ ಜನಸಂಖ್ಯೆ ಇರುವ ಗುಲ್ಬರ್ಗಾ ಜಿಲ್ಲೆಯಲ್ಲಿ ನಮ್ಮ ಸಮಾಜ ಭಾಳಷ್ಟು ಹಿಂದೆ ಉಳಿದು ಗೌರ್ಮೆಂಟ್ಲಿಂದ ಯಾವುದೇ ಫೆಸಿಲಿಟಿ ಸಿಗಿಸ್ತಾ ಇಲ್ಲ. ಜನರಲ್ ಕ್ಯಾಟಗರಿ ಹಾಗೂ 2A ಕ್ಯಾಟಗರಿನ ಮಧ್ಯೆ ನಾವು ಒದ್ದಾಡ್ತಾ ಇದ್ದೇವೆ. ಅಂದ್ರೆ 2A ನಮ್ಮದು ಗೆಜೆಟ್ನಾಗ ಸ್ಯಾಂಕ್ಷನ್ ಆದರೂ ಕೂಡ ಅವರು ಸರ್ಟಿಫಿಕೇಟ್ ಕೊಡ್ತಾ ಇಲ್ಲ ತಹಸೀಲ್ದಾರರು. ಹೀಗೆ ಕೊಟ್ಟರೂ ಕೂಡ ಶಿಕ್ಷಣ ಸಲುವಾಗಿ ಅಂತ ಅಷ್ಟೇ ಹೇಳಕತ್ತಾರೆ. ಅದ್ರ ನಮಗೇನದ ಎಜುಕೇಷನ್ ಬಂತಂದ್ರೆ ಮುಂದೆ ನೌಕರಿ ಉದ್ಯೋಗಾವಕಾಶಕ್ಕೆ ಆಸ್ಪದ ಇಲ್ಲ. ಆದ್ದರಿಂದ ಈ ಗೆಜೆಟ್ನಲ್ಲಿ ಸರಿಪಡಿಸಿ 2-3 ಬಾರಿ ನಮ್ಮ ಕರೆಗೆ ಹೋಗೊಟ್ಟು ಶಾಸಕರಾದ ಅಲ್ಲಂ ಪ್ರಭು ಪಾಟೀಲ್ ಅವರು ತಹಸೀಲ್ ಆಫೀಸಿಗೆ ಬಂದು ಸ್ವತಃ ತಾವೇ ನಿಂತು ಅದು ನಮ್ಗೆ ಒಂದು ಇದು ರೀ ಏನಂತಾರೆ ರುದ್ರಭೂಮಿ ಸಲುವಾಗಿ ಅವ್ರು ಕರೆಸಿ ತಹಸೀಲ್ದಾರ್ಗೆ ಹೇಳಿದ್ರು ಏನಂತಂದ್ರೆ ಇವ್ರಿಗೆ ಯಾಕೆ ನೀವು ಎಲ್ಲ ತೊಂದರೆ ಕೊಡ್ತಾ ಇದ್ದೀರಿ, ಇವು ಸರ್ಟಿಫಿಕೇಟ್ ಕೊಡಬೇಕು ಮತ್ತು ರುದ್ರಭೂಮಿ ಸಲುವಾಗಿ ಅವರು ಓಡಾಡ್ತಾ ಇದ್ದಾರೆ ಮತ್ತು ನಮ್ಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಇನ್ನು ನಮಗೊಂದು ಸಮುದಾಯ ಭವನ ಬೇಕಾಗಿದೆ ಅಂತ ಶಾಸಕರಲ್ಲಿ ಹೊಸದಾಗಿ ಒಂದು ಇದು ಇಡ್ತಾ ಇದ್ದೀನಿ ನಾನು. ಅದೊಂದು ಸ್ಯಾಂಕ್ಷನ್ ಮಾಡಿಸ್ಕೊಟ್ರೆ ನಮ್ಮ ಹಿಂದುಳಿದವರಿಗೆ ಒಂದು ಕಲ್ಯಾಣ ಮಂಟಪ ಅದು ನಾವು ನಿರ್ಮಾಣ ಮಾಡಬೇಕಂತ ನಾವು ನಿರ್ಧಾರ ಮಾಡಿದೆವು. ಅದೇ ರೀತಿ ಒಂದು ನಮ್ಮ ಸಮಾಜ ಬಂದರೆ ಸ್ವಯಂ ಉದ್ಯೋಗಗಳು ಅಂದ್ರೆ ಏನಪ್ಪ ಟೈಲರಿಂಗ್, ಸ್ಮಾಲ್ ಬಿಸ್ನೆಸ್ಗೆ ಗೌರ್ಮೆಂಟ್ಗಳಿಂದ ಏನೇನು ಫೆಸಿಲಿಟಿ ಸಿಗ್ತಾವ ಶಾಸಕರು ದಯವಿಟ್ಟು ನಮ್ಮ ಕಡೆ ಹೋಗೊಟ್ಟು. ಯಾಕಂದ್ರೆ ನಾವು ಬಣಗಾರ ಸಮಾಜ, ಶಿವಸಿಂಪಿ, ನಾಗಲಿಕ್ ಸಮಾಜ ಹಿಂಗೆ ಸಾಕಷ್ಟು ನಾವು ಬೇರೆ ಬೇರೆ ಸರ್ಟಿಫಿಕೇಟ್ ಹೊಂದಿದ್ದೆವು. ತಹಸೀಲ್ ಆಫೀಸ್ಲಿಂದ ನಮಗೇನೂ ಸಿಗ್ತಾಯಿಲ್ಲ. 2Aದಾಗ ನಾವು ಗೆಜೆಟ್ನಾಗ ಆಲ್ರೆಡಿ ಬಂದಿದ್ದೆವು. ಬಂದರೂ ಕೂಡ ಅವರು ಕೊಡ್ತಾಯಿಲ್ಲ, ತೊಂದರೆ ಕೊಡ್ತಾ ಇದ್ದಾರೆ. ಕೊಟ್ಟರು ಕೂಡ 1 ತಿಂಗಳು ಸತಾಸ್ತಾರೆ. ಅದಕ್ಕೆ ಶಾಸಕರು ಇದಕ್ಕೆ ಒಂದು ಸರಿ ನಮಗೆ ಸ್ಪಂದಿಸಿ ತಹಸೀಲ್ ಆಫೀಸಿಗೆ ಸ್ವತಃ ಬಂದು ನಮಗೆ ಕರ್ಸ್ಯಾರ ಅವರು. ಏನಂದ್ರೆ ತಹಸೀಲ್ದಾರ್ ಆಫೀಸ್ನಲ್ಲಿ ಕುಂತು ನಾವೆಲ್ಲ ಬಂದಿನಪ್ಪ, ತಹಸೀಲ್ದಾರ್ ಕರ್ಸೀನಿ, ನೀವೇ ಬಂದಿಲ್ಲ ಅಂತಂತ ಭಾಳ ಒಳ್ಳೆಯ ರೀತಿಯಿಂದ ನಮ್ಮ ಕರೆಗೆ ಇದು ಮಾಡಿದ್ದಕ್ಕಾಗಿ ಧನ್ಯವಾದಗಳನ್ನು ಅರ್ಪಿಸಿ ಇವೆಲ್ಲ ಕೆಲಸ ನಾವು ಶಾಸಕರು ಮಾಡಿಕೊಡ್ತಾರೆ ಅಂತ ನಂಬಿ ನಮ್ಮ ಬಣಗಾರ ಸಮಾಜ ವತಿಯಿಂದ ಅವರಿಗೆ ವಿನಂತಿಸಿಕೊಳ್ಳುತ್ತೇನೆ. ಇಲ್ಲಿಗೆ ನಾನು ಕಾರ್ಯಕ್ರಮವನ್ನು ಉದ್ದೇಶಿಸಿ ಶಾಸಕ ಅಲ್ಲಂ ಪ್ರಭು ಪಾಟೀಲ್ ಮಾತನಾಡಿದರು. ಕರ್ತು ಗದ್ದುಗೆ ನಮಸ್ಕರಿಸಿ ಕಲಬುರಗಿ ಜಿಲ್ಲಾ ಬಣಗಾರ ಸಮಾಜ ವತಿಯಿಂದ ಶ್ರಾವಣ ಮಾಸದ ಕಾರ್ಯಕ್ರಮ 2 ಕಾರ್ಯಕ್ರಮಗಳು, ಪುರಾಣ ಮಂಗಲ ಉತ್ಸವ ಪ್ರಸಾದ ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕೊಡ್ತಕ್ಕಂಥ ಕಾರ್ಯಕ್ರಮಗಳು. ಸುಮಾರು 11 ಪುರಾಣವನ್ನು ತಾವೆಲ್ಲ ಕೇಳಿ ಇವತ್ತು ಮಂಗಲ ಹಾಗೂ ಪ್ರಸಾದ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿಕೊಂಡಿರ್ತಕ್ಕಂಥ ಪರಮ ಪೂಜ್ಯರು ಗುರುಬಸವ ಬ್ರಹ್ಮನ ಮಠ ಮಕ್ತಂಪೂರ್ನ ಶ್ರೀಮನ್ ನಿರಂಜನ ಪ್ರಣವಸ್ವರೂಪಿ ಶಿವಾನಂದ ಮಹಾಸ್ವಾಮಿಗಳ ಪಾದಗಳಿಗೆ ನಮಸ್ಕರಿಸಿ ಈ ಸಮಾರಂಭದ ಉದ್ಘಾಟನೆಯನ್ನು ಮಾಡಿರ್ತಕ್ಕಂಥ ಗದ್ದುಗೆ ಮಠದ ಪರಮ ಪೂಜ್ಯರಾಗಿರ್ತಕ್ಕಂಥ ಶ್ರೀಮನ್ ನಿರಂಜನ ಪ್ರಣವಸ್ವರೂಪಿ ಶಂಕರಲಿಂಗ ಮಹಾಸ್ವಾಮಿಗಳ ಪಾದಗಳಿಗೆ ನಮಸ್ಕರಿಸಿ ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ಗೆಳೆಯರಾದ ಆನಂದ ದಂಡೋತಿಯವರೇ, ಚಂದ್ರಶೇಖರ್ ದಂಚೆಟ್ಟಿಯವರೇ, ಶಾಂತಪ್ಪ ಯುಗದ್ರಪ್ಪ ಗೂಳಿಯವರೇ, ಗೆಳೆಯರಾದ ಸುರೇಶ್ ಹುಚ್ಚಾಂಡ್ರವರೇ ಮತ್ತು ನಿರೂಪಣೆಯನ್ನು ಮಾಡಿರ್ತಕ್ಕಂಥ ಶ್ರೀಮತಿ ಶೋಭಾ ನಾಗೇಶ್ ಹಂಪಾಗೋಳವರೇ, ಆನಂದ ದಂಡೋತಿಯವರೇ, ಸುರೇಶ್ ಶಾಂತಪ್ಪ ಹುಚ್ಚಣ್ಣವರೇ, ಶಾಂತಪ್ಪ ಯುಗದ್ರಪ್ಪ ಗೂಳಿಯವರೇ, ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಆತ್ಮೀಯ ಮಿತ್ರರೇ ಮತ್ತು ಈ ಸಮಾರಂಭದಲ್ಲಿ ನಡೆದಿರ್ತಕ್ಕಂಥ ಸಮಾಜದ ಬಂಧುಗಳೇ, ತಾಯಂದಿರೇ, ಮಾಧ್ಯಮದ ಮಿತ್ರರು, ಭಾಳ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ನಾವು ಶ್ರಾವಣ ಮಾಸದಲ್ಲಿ ಪಾಲ್ಗೊಂಡಿದ್ದೇವೆ. ಶ್ರಾವಣ ಮಾಸ ಬಂತಂದರೆ ನಮಗೆ ಒಂದು ಕೈಲಾಸ ಭೂಮಿಗೆ ಬಂದಂತೆ. ಒಂದು ತಿಂಗಳ ಪರ್ಯಂತರವಾಗಿ ನಾವು ಶ್ರಾವಣದಲ್ಲಿ ಭಗವಂತನ ಧ್ಯಾನ ಮಾಡ್ತಕ್ಕಂಥದ್ದು, ಉಪವಾಸ ಇರ್ತಕ್ಕಂಥದ್ದು, ಭಜನೆ ಮಾಡ್ತಕ್ಕಂಥದ್ದು. ಶ್ರಾವಣದ ಮುಕ್ತಾಯ ಸೋಮವಾರ ಅಮಾವಾಸ್ಯೆ ಬಂದದ್ದಕ್ಕೆ ಕಾರಣ ಈ ಸಲ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿ ಕಾರ್ಯಕ್ರಮಗಳು ತಡವಾಗಿ ಬಂದಿವೆ. ಅದು ಇವತ್ತೇ ಭಾಳಷ್ಟು ಕಾರ್ಯಕ್ರಮಗಳು ಇದೆ. ಪೂಜ್ಯರು ಕೂಡ ಭಾಳಷ್ಟು ಕಾರ್ಯಕ್ರಮದಲ್ಲಿ ಹೋಗೋರಿದ್ದಾರೆ, ಹೋಗಿ ಬಂದಿದ್ದಾರೆ. ಇಂಥ ಒಂದು ಒತ್ತಡದಲ್ಲಿ ನಾವಿದ್ದೇವೆ. ಒಟ್ಟಾರೆ ಈ ಕಾರ್ಯಕ್ರಮ ಮಾಡ್ತಕ್ಕಂಥ ಉದ್ದೇಶ ನಮ್ಮೆಲ್ಲ ಜನರಿಗೂ ಕೂಡ ಇಂದಿನ ನಮ್ಮ ಪೂರ್ವಜರು ಸುಮಾರು 12ನೇ ಶತಮಾನದಲ್ಲಿ ಈ ಜಡೆ
ಶಂಕರಲಿಂಗೇಶ್ವರರು, ನಮ್ಮ ದೇವರ ದಾಸಿಮಯ್ಯನವರು, ಶಂಕರ ದಾಸಿಮಯ್ಯನವರು ಬಸವಣ್ಣಕ್ಕಿಂತ ಪೂರ್ವದಲ್ಲಿ ಏನಪ್ಪ ಅಂದರೆ ಆದ್ಯ ವಚನಕಾರರಾಗಿ ಈ ದೇಶಕ್ಕೆ ತಮ್ಮದೇ ಆದಂಥ ಧರ್ಮದ ದಾರಿಯನ್ನು ತೋರಿಸಿರ್ತಕ್ಕಂಥ ವ್ಯಕ್ತಿಗಳು. ಇಂಥ ಎಲ್ಲ ಶರಣರು ಕೂಡ ಸಾಕಷ್ಟು ಶರಣರು ಕುಲುಕೊಬ್ಬ ಶರಣರನ್ನು ಸೇರಿರ್ತಕ್ಕಂಥ ಇತಿಹಾಸ 12ನೇ ಶತಮಾನದಲ್ಲಿ ಅನುಭವ ಮಂಟಪ ಅಲ್ಲಮ ಪ್ರಭುವಿನ ಅಧ್ಯಕ್ಷತೆಯಲ್ಲಿ ಅಣ್ಣ ಬಸವಣ್ಣವರು ನಾವೇನು ಇವತ್ತು ಪಾರ್ಲಿಮೆಂಟ್ ಅಂತೇಳಿ ನೀವು ಮತ ಹಾಕಿ ಆರಿಸ್ತಂದು ನಿಮ್ಮ ಬಗ್ಗೆ ಒಳ್ಳೆಯ ರೀತಿಯಿಂದ ಆಡಳಿತ ಕೊಡ್ಬೇಕಂತೇಳಿ ಇವತ್ತೇನು ಪಾರ್ಲಿಮೆಂಟ್ ಇದೆ, ನಮ್ಮ ಭಾರತ ದೇಶದ ಪಾರ್ಲಿಮೆಂಟ್, ಅದೇ ಅಂಥದ್ದೇ ಪಾರ್ಲಿಮೆಂಟು ಹಿಂದೆ ನಮ್ಮ 12ನೇ ಶತಮಾನದಲ್ಲಿ ಬಸವಾದಿ ಶರಣರು ಕೂಡ ಕುಲಕ್ಕೊಬ್ಬ ಶರಣರನ್ನು ಆ ಒಂದು ಅನುಭವ ಮಂಟಪದಲ್ಲಿ ಪಾರ್ಲಿಮೆಂಟ್ನಲ್ಲಿ ಇದ್ದು ಎಲ್ಲರೂ ಕೂಡ ತಮ್ಮ ತಮ್ಮ ಅನಿಸಿಕೆಗಳನ್ನು, ಧರ್ಮದ ಉಪದೇಶಗಳನ್ನು, ಧರ್ಮದ ಸಂದೇಶವನ್ನು, ಮಾನವ ಜನ್ಮ ಭೂಮಿಗೆ ಬಂದ ಮೇಲೆ ಯಾವ ರೀತಿ ಇರಬೇಕು, ಯಾವ ರೀತಿ ನಡಿಬೇಕು, ಯಾವ ರೀತಿ ಏನಪ್ಪ ಅಂದರೆ ನಮ್ಮ ನುಡಿ ಪದ್ಧತಿ ಇರಬೇಕಂತಕ್ಕಂಥ ತತ್ವಸಾರವನ್ನು ಹೇಳಿರ್ತಕ್ಕಂಥ ಪುಣ್ಯಾತ್ಮರು, ಅದೆಲ್ಲ ನಡೆದು ಬಂದ ಆಗಿ ಹೋಗಿರ್ತಕ್ಕಂಥ ಶರಣರ ಒಂದು ಸಂದೇಶವನ್ನು ಇವತ್ತು ಇಲ್ಲಿ ಪ್ರತಿಷ್ಠಾಪನೆ ಮಾಡಿ ನಮಗೂ ಕೂಡ ಆ ದಾರಿಯಲ್ಲಿ ನಡೆದುಕೊಂಡು ಹೋಗಿ ಅವರು ಮಾಡಿರ್ತಕ್ಕಂಥ ಪಾವಡಗಳು, ಅವರು ನಡೆದಿರ್ತಕ್ಕಂಥ ದಾರಿ ನಮ್ಮ ಮುಂದಿನ ಪೀಳಿಗೆಗೆ ನಡೆದು ಸಮಾಜದಲ್ಲಿ ಒಳ್ಳೆಯ ಧರ್ಮದ ಸಂದೇಶವನ್ನು, ಧರ್ಮದ ದಾರಿಯನ್ನು ಹಿಡಿದುಕೊಂಡು ಹೋಗಲಿ ಅಂತಕ್ಕಂಥ ಒಂದು ಒಳ್ಳೆಯ ಉಪದೇಶ ಕೊಡ್ತಕ್ಕಂಥ ರೀತಿಯಲ್ಲಿ ಇವೆಲ್ಲ ಕಾರ್ಯಕ್ರಮಗಳು ನಡೀತಾ ಇವೆ. ಭಾಳಷ್ಟು ತಾಯಂದಿರು ಭಾಳ ಉತ್ಸಾಹದಿಂದ ಬಂದಿದ್ದೀವಿ. ಒಂದು ಪುರಾಣ ಮಂಗಲೋತ್ಸವ, ಗುಡ್ಡಾಪುರ ದಾನಮ್ಮನ ಪುರಾಣ ಅಂದರೆ ಅದನ್ನು ಕೂಡ 12ನೇ ಶತಮಾನದಲ್ಲಿ ಬಸವಣ್ಣವರ ದಾಸೋಹವನ್ನು ಮೀರಿಸ್ತಕ್ಕಂಥ ರೀತಿಯಲ್ಲಿ ಸ್ವತಃ ಅಣ್ಣ ಬಸವಣ್ಣವರೇ ಆ ತಾಯಿ ದಾಸೋಹ ನಡೆಸ್ತಕ್ಕಂಥದ್ದು ಬಂದು ನೋಡಲಿಕ್ಕೆ ದಾನಮ್ಮ ಅಂತೇಳಿ ಹೆಸರಿಟ್ಟಿರ್ತಕ್ಕಂಥದ್ದು ಇತಿಹಾಸ. ಅಂಥ ಇತಿಹಾಸವನ್ನು ಕೂಡ ತಾವು 11 ದಿನಗಳ ಕಾಲ ಎಲ್ಲ ತಾಯಂದಿರು ಕೂಡ ನಮ್ಮ ಪುರಾಣಿಕರು, ಕಣ್ಣಿ ಶಾಸ್ತ್ರಿಗಳು, ನಮ್ಮ ರೇವಣಸಿದ್ಧ ಶಿವಾಚಾರ್ಯ ಮಹಾಸ್ವಾಮಿಗಳು, ಅನ್ನದಾನೇಶ್ವರ ಮಠ ಕಡ್ಲಣಿ ಮತ್ತು ಚನ್ನಬಸವ ಬೊಮ್ಮಣ್ಣಿ, ಸದಾನಂದ ಬಾಲ್ಕಿ ಎಲ್ಲ ಸಂಗೀತಗಾರರು ಒಳ್ಳೆಯ ಪುರಾಣವನ್ನು ತಾವೆಲ್ಲ ಕೇಳಿದ್ದೀರಿ. ಅಲ್ಲಿ ಸಾಕಷ್ಟು ಏನಪ್ಪ ಅಂದ್ರೆ ಧರ್ಮದ ದಾರಿಯನ್ನು ತೋರಿಸ್ತಕ್ಕಂಥದ್ದು, ನಾವು ಒಳ್ಳೆಯ ರೀತಿ ನಡಿಬೇಕು, ಮಾನವರಾಗಿ ಬದುಕಬೇಕಾದ್ರೆ ಸಮಾಜದಲ್ಲಿ ಯಾವ ರೀತಿ ಇರಬೇಕು, ಗುಡ್ಡಾಪುರದ ದಾನಮ್ಮನ ತಾಯಿಯ ಪುರಾಣವನ್ನು ಕೇಳಿ ತಾವೆಲ್ಲ ಪಾವನರಾಗಿದ್ದೀರಿ. ತಮಗೆಲ್ಲರಿಗೂ ಒಳ್ಳೆಯದಾಗಲಿ, ಬರ್ತಕ್ಕಂಥ ದಿವಸದಲ್ಲಿ ಕೂಡ ನಮಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ಆ ತಾಯಿ ದಾನಮ್ಮ ತಾಯಿ ಮತ್ತು ನಮ್ಮ ಶಂಕರಲಿಂಗೇಶ್ವರರ ಗದ್ದುಗೆ ನಮಸ್ಕರಿಸಿ ಇವತ್ತು ಏನು ಇಲ್ಲಿ ಕರೆಸಿ ನಮಗೆ ಸನ್ಮಾನಿಸಿ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ಅದರಲ್ಲಿ ತಮ್ಮ ಬೇಡಿಕೆಗಳನ್ನು ಕೂಡ ಇಟ್ಟಿದ್ದೀರಿ. ಬಣಗಾರ ಸಮಾಜ ಭಾಳ ಚಿಕ್ಕ ಸಮಾಜ ಆದರೂ ಕೂಡ ಈ ದೇಶಕ್ಕೆ ಅಪಾರವಾಗಿರ್ತಕ್ಕಂಥ ಕೊಡುಗೆ ಕೊಟ್ಟಿರ್ತಕ್ಕಂಥ ಸಮಾಜ. ಟೈಲರಿಂಗ್ ಕೆಲಸ ಸಣ್ಣ ಕೆಲಸ ಅಲ್ಲ. ಮನುಷ್ಯನ ಒಂದು ಮಾನವೀಯತೆಯನ್ನು, ಮನುಷ್ಯನ ಮರ್ಯಾದೆಯನ್ನು ಮುಚ್ಚತಕ್ಕಂಥ ಕೆಲಸ ಯಾರಾದರೂ ಮಾಡಿದರೆ ಈ ಸಮಾಜ ಏನಪ್ಪ ಅಂದರೆ ಯಾವತ್ತೂ ಕೂಡ ಈ ಸಮಾಜದಲ್ಲಿ ನಡ್ಕೊಂಡು ಒಂದು ಮಾಡಿದ್ದೀರಿ ಅಂತಕ್ಕಂಥ ಮಾತನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ. ಕೆಲವು ಸಮಸ್ಯೆಗಳನ್ನು ಹೇಳಿದಿರಿ. ನಾವು ಹೋಗಿದ್ದೆವು ತಹಸೀಲ್ದಾರ್ ಬಳಿ, ಮತ್ತೇನಾಯಿತು ಬಂದು ಯಾರೂ ನಾವು ಮಾತನಾಡಲಿಲ್ಲ. ನಮ್ಮ ಸುರೇಶ್ ಯಾಕೋ ಕೈ ಬಿಟ್ಟು ಅಷ್ಟಕ್ಕೆ. ಇದನ್ನು ಗನ್ ಹತ್ತಿದ್ರೆ ಸಾಧ್ಯ ಇವೆಲ್ಲ. ನೀವೇನು ಕಲ್ಯಾಣ ಮಂಟಪ ಬಗ್ಗೆ ಹೇಳಿದ್ರಿ, ಕಲ್ಯಾಣ ಮಂಟಪಕ್ಕೆ ತಮ್ಮೆಲ್ಲ ಆಶೀರ್ವಾದದಿಂದ ಶಾಸಕರು ಮಾಡಿದ್ರಿ. ನನಗೆ ಅನುದಾನ ಇರ್ತದೆ, ಅದರಲ್ಲಿ ನಾನು ಕೊಡ್ತೀನಿ ಕಲ್ಯಾಣ ಮಂಟಪಕ್ಕೆ, ಅದೇನು ಪ್ರಾಬ್ಲಮ್ ಇಲ್ಲ. ಇದೇನದು ಈಗ ಒಂದು ಹೊಸ ಕಾನೂನು ಏನಾಗಿದೆ ಅಂದರೆ, ಸಮಾಜಕ್ಕೆ ರುದ್ರಭೂಮಿಗಳು ಸಾರ್ವಜನಿಕವಾಗಿ ಹಿಂದೂಗಳ ರುದ್ರಭೂಮಿ ಅಂತೇಳಿ ಕೊಟ್ಟಾಗ ಎಲ್ಲ ಸಮಾಜದವರು ಅಲ್ಲೇ ಹೋಗ್ಬೇಕಂತೇಳಿ ಒಂದು ಆದೇಶ ಆಗಿದೆ. ಅದಕ್ಕಾಗಿ ಚರ್ಚೆ ಮಾಡೋಣ. ನೀವೆಲ್ಲ ಬಂದರೆ ಈಗ 17ನೇ ತಾರೀಕು ದಿವಸ ಕ್ಯಾಬಿನೆಟ್ ಮೀಟಿಂಗ್ ಇದ್ದೀನಿ. ನಮ್ಮ ಹೈದರಾಬಾದ್ ಕರ್ನಾಟಕ ವಿಮೋಚನಾ ದಿನಾಚರಣೆ ಇರೋದರಿಂದ ಅಲ್ಲಿವರೆಗೆ ಸ್ವಲ್ಪ ಎಲ್ಲ ಅಧಿಕಾರಿಗಳು ಬ್ಯುಸಿ ಇರ್ತಾರೆ. ಇದಾದ ನಂತರ ಒಂದು ಸಲ ನೀವು ಸೇರಿ ಜಿಲ್ಲಾಧಿಕಾರಿಗಳೇ ಚೇಂಬರ್ನಲ್ಲೇ ತಹಸೀಲ್ದಾರಿಗೆ ಎಲ್ಲರಿಗೆ ಕರೆಸಿ ಸಭೆ ಮಾಡಿ ಆ ರುದ್ರಭೂಮಿ ವ್ಯವಸ್ಥೆಯ ಬಗ್ಗೆ ಮತ್ತು ತಮಗೇನು ಕ್ಯಾಟಗರಿ ಎದಲ್ಲಿದೆ ಅದು ತೊಂದರೆ ಕೊಡ್ತಾ ಇದ್ದಾರೆ, ಮುಲ್ಲಿ ಎಜುಕೇಷನ್ ಪರ್ಪಸ್ ಅಂಥೇಳಿ ಕೊಡ್ತಕ್ಕಂಥ ಒಂದು ಆದೇಶ ಇದೆ. ಅದ್ರ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಮಾಡಿ ಇಲ್ಲಿ ಬಗೆಹರಿತೆ ಅಂದರೆ ಇಲ್ಲಿ ಆಗಲಿ, ರಾಜ್ಯ ಮಟ್ಟದಲ್ಲಿ ಮಂತ್ರಿಗಳ ಹತ್ರ ಹೋದರೂ ಕೂಡ ಅಲ್ಲಿ ಚರ್ಚೆ ಮಾಡಿ ಬಗೆಹರಿಸ್ತಕ್ಕಂಥ ರೀತಿಯಲ್ಲಿ ನಾನು ತಮ್ಮ ಜೊತೆಗೆ ಇರ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿ 5 ಲಕ್ಷ ರೂಪಾಯಿ ಶಂಕರಲಿಂಗ ದೇವಸ್ಥಾನಕ್ಕೆ ಇಟ್ಟಿದ್ದೆ ನಾನು. ಅದು ದೇವಸ್ಥಾನದ್ದು ಆಗೋದಿಲ್ಲ ಅಂತ ಹೇಳೋದ್ರಿಂದ ಅದನ್ನೇನಪ್ಪ ಅಂದರೆ ಸಮುದಾಯ ಭವನಕ್ಕೆ ಚೇಂಜ್ ಮಾಡಿ ಇನ್ನೂ ಎಷ್ಟು ಬೇಕಾಗ್ತದೆ ಆ ಸಮುದಾಯ ಭವನಕ್ಕೆ ಹಣವನ್ನು ಕೊಡ್ತಕ್ಕಂಥ ಕೆಲಸ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿ ದಯಮಾಡಿ ಕ್ಷಮಿಸಬೇಕು. ಬೇರೆ ಕಾರ್ಯಕ್ರಮದಲ್ಲಿ ಹೋಗಬೇಕಾಗಿದೆ. ಪೂಜ್ಯ ಗುರುಗಳು ತಾವು ಈ ಕಾರ್ಯಕ್ರಮ ಯಥಾವತ್ತವಾಗಿ ಮುಂದುವರಲಿ ನನ್ನನ್ನು ಕರೆಸಿ ಸನ್ಮಾನಿಸಿದ್ದಕ್ಕಾಗಿ ತಮಗೆಲ್ಲರಿಗೂ ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್.
ನಂತರ ಮಕ್ತಂಪುರದ ಗದ್ದಿಗೆ ಮಠದ ಪೂಜ್ಯ ಚರಲಿಂಗ ಮಹಾಸ್ವಾಮಿಗಳು ಮಾತನಾಡಿದರು. ರೇವಣಸಿದ್ದೇಶ್ವರನ ಸ್ಮರಣೆ ಮಾಡಿಕೊಂಡು ಭವ್ಯಾಲಯದ ದಿವ್ಯಮೂರ್ತಿ ಜಡೇಶಂಕರ ಲಿಂಗೇಶ್ವರನ ಸ್ಮರಣೆ ಮಾಡಿಕೊಂಡು ಶ್ರಾವಣ ಮಾಸದ ಅಂಗವಾಗಿ 11 ದಿನಗಳ ಕಾಲ ಶ್ರೀ ಗುಡ್ಡಾಪುರದ ದಾನಮ್ಮದೇವಿ ಪುರಾಣ ಹಾಗೂ ಶ್ರಾವಣ ಮಾಸದ ಪುರಾಣ ಮಹಾಮಂಗಲ ಮಹಾಪ್ರಸಾದದ ಈ ಒಂದು ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿರುವಂತಹ ಶ್ರೀಮಂಡಲಿನ ಪ್ರಣವ ಸ್ವರೂಪ ಶಿವಾನಂದ ಮಹಾಸ್ವಾಮಿಗಳವರ ಅರ್ಧಾವರಗಳ ಸಂವತ್ಸಕನಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂತಹ ಶಾಸಕರಾಗಿರುವಂತಹ ಅಲ್ಲಾಪ್ರಭು ಪಾಟೀಲ್ ಅವರಲ್ಲಿ ಹಾಗೂ ಈ ಜಡೇಶಂಕರ ದೇವಸ್ಥಾನದ ಅಧ್ಯಕ್ಷರಾಗಿರುವಂತಹ ಆನಂದ ಎಸ್ ದಂಡೋತಿ ಅವರಲ್ಲಿ ಹಾಗೂ ಶಾಂತಪ್ಪ ಗೋಳಿ ಅವರಲ್ಲಿ ಹಾಗೂ ಈ ಒಂದು ದೇವಸ್ಥಾನ ಕಮಿಟಿಯ ಎಲ್ಲ ಪದಾಧಿಕಾರಿಗಳೇ, ಬಡಗಾರ ಸಮಾಜದ ಎಲ್ಲ ಶರಣ ತಂದೆ ತಾಯಿಯಂದರೆ ತಮ್ಮೆಲ್ಲರೂ ಕೂಡ ಶರಣಾರ್ಥಿ. ನನ್ನ ಮಾತು ಕೇಳಕ್ಕೆ ನೀವು ಯಾರು ಕುಂತಿಲ್ಲ ಅಂತ ನನ್ಗೆ ಗೊತ್ತಾಯ್ತು. ಅವ್ರು MLA ಅವ್ರು 2 ರೂಪಾಯಿ ಕೊಡ್ತಾರೆ ನಿಮ್ಮ ಸಮಾಜಕ್ಕೆ? ಏನು ಅವ್ರು 2 ರೂಪಾಯಿ ಕೊಡ್ಲಿ ನಾನು ಕೊಡ್ಲಿ ಏನು ಮಾಡ್ತೀವಿ? ನಾವು ಮಾತಾಡ್ಸಕತ್ತಿ ನಾವು ಮಾತಾಡ್ತೀವಿ ಅಂತ ನೀವು ಕುಂತೀರಿ. ಪಾಪ ನಿಮ್ದು ಪರಿಸ್ಥಿತಿ ನಾವು ಅರ್ಥ ಮಾಡ್ಕೋಬೇಕು. ಟೈಮ್ ನೋಡ್ರಿ 2 ಗಂಟೆ ಆಗದ. ಅವತ್ತು ಎಲ್ಲರೂ ಹೆಂಗೆ ಇದ್ರಪ್ಪ ಅಂದ್ರೆ ನೀವು ಎಲ್ಲರೂ ಹೆಚ್ಚು ನಮ್ಮ ನಿರ್ಪುಣಿಗಾರ ಹೇಳಾಕತ್ತಿದ್ರು ಎಲ್ಲ ನಾವು ಸ್ಪೆಷಾಲಿಟಿ ಹೆಣ್ಮಕ್ಳಿಗೆ ಕೊಡಬೇಕು ಕೊಡಬೇಕು ಅಂತಂದ ಹೆಂಗೆ ಈಗ ಕಾಣಾಕತ್ತಿದ್ರಪ್ಪ ಅಂತಂದ್ರೆ ಎಲ್ಲ ನಮ್ಮ ಕಣ್ಣಿಗೆ ಗುಡ್ಡಾಪುರ ದಾಮದೇವ್ ಕಾಣಾಕತ್ತಿದ್ರು. ಹನಿ ಮ್ಯಾಕ್ ಭಸ್ಮ ಹನಿ ಮ್ಯಾಕ್ ಭಸ್ಮ, ಹನಿ ತುಂಬ ಕುಂಕುಮ, ಆ ತೆಲಿ ಮ್ಯಾಕ್ ಸರಿ ಹೊತ್ಕೊಂಡು ನೀವು ಗುಡ್ಡಾಪುರ ದಾಮದೇವಿ ಕಾಣಾಕತ್ತಿದ್ರಿ. ಈ ಫಂಕ್ಷನ್ ಲೇಟ್ ಆಯ್ತು, ಸ್ವಾಮಿಗಳು ಬರು ಲೇಟ್ ಮಾಡಿದ್ರು, MLA ಬರು ಲೇಟ್ ಮಾಡಿದ್ರು. ಹೆಂಗಾದ್ರಪ್ಪ ಅಂದ್ರೆ ನೀವು ಹೆಂಗಾದ್ರು ಈಗ ದುರ್ಗೋಪಣ ಕಾಣಕತ್ತೀರಿ. ಎಲ್ಲ ನಮ್ಮನ್ನು ತಗೊಂಡು ಈಗೇನ ಕೈಯಾಗ ಒಂದು ಬರ್ಚಿಲ್ಲ ಅಷ್ಟ. ಬಹಳಷ್ಟು ಸಮಯ ಆಗದ. ಪ್ರಸಾದದ ವ್ಯವಸ್ಥೆನೂ ಸಹಿತ ಆಗಿದ್ರೂ ಸಹಿತ ತಡವಾಗಿದೆ ಕಾರ್ಯಕ್ರಮ. ಒಂದು ಮಾತನ್ನು ಹೇಳಕ್ಕೆ ನಾನು ಬಯಸ್ತೀನಿ. ಗುಡ್ಡಾಪುರದ ದಾನಮ್ಮದೇವಿ ಪುರಾಣ ಎಲ್ಲರೂ ಸಹಿತ 11 ದಿವಸಗಳ ಕಾಲ ಆಲಿಸಿದಿರಿ. ಗುಡ್ಡಾಪುರ ದಾನಮ್ಮದೇವಿ ಅಂತಂದ್ರೆ 12ನೇ ಶತಮಾನದೊಳಗ ಆ ತಾಯಿ ಹೆಸರೇ ಬೇರೆ ಇತ್ತು. ಆಕೆ ಮಾಡುವಂತ ದಾನದಿಂದ ದಾನ ಮಾಡುವಂತ ಹೆಸರು ಬಂತು ಅಂತ ತಿಳ್ಕೊಂಡು ತಾವೆಲ್ಲರೂ ಸಹಿತ ಪುರಾಣದಲ್ಲಿ ಕೇಳಿದ್ದೀರಿ. ವಿಶೇಷವಾಗಿ ಅಂತಹ ಆ ಗುಡ್ಡಾಪುರ ದಾನಮ್ಮದೇವಿ ಪುರಾಣವನ್ನ ತಾವೆಲ್ಲರೂ ಸಹಿತ 11 ದಿವಸಗಳ ಕಾಲ ಆಲಿಸಿದಿರಿ. ಅದೇ ರೀತಿಯಾಗಿ ನಿಮ್ಮೆಲ್ಲ ನೋಡಿದ್ರೆ ಗೊತ್ತಾಗುತ್ತೆ. ಬರೀ ಕೇವಲ ನಮ್ಮ ಗುಲ್ಬರ್ಗಾದೊಳಗೆ ನಮ್ಗೆ ಹೇಳಿದ್ರು 2,000 ಮಂದಿ ನಮ್ಮ ಬಣಗಾರ ಸಮಾಜದವರು ಇದ್ದಾರೆ ಅಂತಂದ. ತಾವೆಲ್ಲರೂ ಸಹಿತ ನೆನಪಿರೋಡ್ರಿ, ಬಣಗಾರ ಸಮಾಜ ಅಂತಂದ್ರ ನಿನ್ನೆ ಮಣ್ಣಿದ ಹುಟ್ಟಿರುವಂತ ಸಮಾಜ ಅಲ್ಲ ಇದು. ಒಂದು ಸಂಗತಿಯನ್ನು ಹೇಳ್ತೀನಿ ಈ ಸಮಾಜದ ಬಗ್ಗೆ. ಯಾವ ಲಕ್ಷ ಕೊಡ್ರಿ ನಿಮ್ಮ ಸಮಾಜದ ಬಗ್ಗೆ ಹೇಳ್ತೀನಿ. ಸೊಲ್ಲಾಪುರದೊಳಗ ಇಡೀ ಭಾರತಾದ್ಯಂತ ಬ್ರಿಟಿಷರ ಆಳ್ವಿಕೆ ನಡೆದಿತ್ತು. ಎಲ್ಲೋ ಎಷ್ಟೋ ದಂಗೆಗಳು ನಡೆದಿತ್ತು. ಅಂತ ಸಂದರ್ಭದೊಳಗ ಸೊಲ್ಲಾಪುರದೊಳಗ ಒಂದು ಪೊಲೀಸ್ ಠಾಣೆಯನ್ನ ಬೆಂಕಿ ಹಾಕ್ತಾರೆ. ಸ್ವಾತಂತ್ರ್ಯ ಹೋರಾಟಗಾರರು ಬ್ರಿಟಿಷರ ಪೊಲೀಸ್ ಠಾಣೆಯನ್ನ ಬೆಂಕಿ ಹಾಕ್ತಾರೆ, ಬೆಂಕಿ ಸುಟ್ಟುತ್ತಾರೆ. ಅಂತಹ ಸುಟ್ಟಂತಹ ಸಂದರ್ಭದೊಳಗ ಮಲ್ಲಪ್ಪ ಧನಶೆಟ್ಟಿ ಅನ್ನುವಂಥವನು ಬಣಗಾರ ಸಮಾಜದವನು. ಅವನಿಗೆ ಏನ್ ಮಾಡ್ತಾರಪ್ಪ ಅಂತಂದ್ರೆ ಚಪ್ಪಲ್ ಹೊಡಿಬೇಡ್ರಿ, ಮುಂದೆ ಹೇಳಿದ್ಮೇಲೆ ಚಪ್ಪಲ್ ಹೊಡಿ. ಅವನಿಗೆ ಬ್ರಿಟಿಷ್ ಅಧಿಕಾರಿಗಳು ಕರ್ಕೊಂಡು ಹೋಗಿ ಈಗ ನಮ್ಮ ಪೊಲೀಸ್ ಠಾಣೆಯನ್ನ ಸುಟ್ಟಿದೀಪ ಅಂತ ತಿಳ್ಕೊಂಡು ಅವನಿಗೆ ಗಲ್ಲಿಗೇರಿಸ್ತಾರೆ. ಆ ಗಲ್ಲಿಗೇರಿಸಿದಂತ ಸ್ವಾತಂತ್ರ್ಯ ಹೋರಾಟಗಾರ ಮಲ್ಲಪ್ಪಣ್ಣ ಧನಶೆಟ್ಟಿ ಅನ್ನುವಂಥವನು ಅವನು ಬಣಗಾರ ಸಮಾಜದವನು. ನೀವೆಲ್ಲ ಅಂಚೆ ಚೀಟಿ ನೋಡಿರಿ? ನೋಡೇ ಇಲ್ಲ. ಈಗೆಲ್ಲ ಫೋನ್ ಬಂದ ಮ್ಯಾಗ ಅಂಚೆ ಚೀಟಿ ಯಾರು ಗೊತ್ತೇ ಇಲ್ಲ. ಅಂಚೆ ಚೀಟಿಯೊಳಗ ಬಣಗಾರ ಸಮಾಜದ ಮಲ್ಲಪ್ಪಣ್ಣ ಧನಶೆಟ್ಟಿ ಅನ್ನುವಂಥ ಕೇಂದ್ರ ಸರ್ಕಾರ ಅವನ ಹೆಸರ ಮೇಲೆ ಅವನ ಭಾವಚಿತ್ರವನ್ನ ಬಿಟ್ಟಿದಾರ. ನಾವೆಲ್ಲರೂ ಸಹಿತ ಇಡೀ ಬಣಗಾರ ಸಮಾಜ ಹೆಮ್ಮೆ ಪಡುವಂತ ವಿಷಯ ಅನ್ನುವಂಥದ್ದನ್ನ ತಾವೆಲ್ಲರೂ ಸಹಿತ ಅರ್ಥ ಮಾಡ್ಕೋಬೇಕು. ಈಗೆಲ್ಲರೂ ಜೋರಾಗಿ ಚಪ್ಪಾಳೆ. ಅಂತಹ ಸಮಾಜ ಶ್ರೇಷ್ಠವಾಗಿರುವಂತಹ ಸಮಾಜದೊಳಗೆ ನೀವೆಲ್ಲರೂ ಸಹಿತ ಬಂದಿದ್ದೀರಿ. ಯಾರು ನಾವು ಕಮ್ಮಿ ಇದ್ದೀವಿ ನಾವು ತಿಳ್ಕೊಬೇಡ್ರಿ. ಬಹಳಷ್ಟು ಜನ ಇರೋದಕ್ಕಿಂತ ಕಮ್ಮಿ ಇದ್ರೂ ಸಹಿತ ನಿಮ್ಮ ಶ್ರದ್ಧಾ ಭಕ್ತಿ ನೀವು ಮಾಡುವಂತ ಕಾಯಕದಿಂದ ನೀವೆಲ್ಲರೂ ಸಹಿತ ಒಂದಾಗುವಂತದ್ದನ್ನು ತಾವೆಲ್ಲರೂ ಸಹಿತ ಅರ್ಥ ಮಾಡ್ಕೋಬೇಕು. ಅಂತಹ ಸಮಾಜದ ಗುರುವರರು ಜಡೇಶಂಕರ ಲಿಂಗೇಶ್ವರರು ಅವರು ಬಹಳಷ್ಟು ಪವಾಡವನ್ನು ಮಾಡಿದಂಥವರು.
ಇಡೀ ಸಮಾಜಕ್ಕಾಗಿ ತಮ್ಮದೇ ಆಗಿರುವಂತ 12ನೇ ಶತಮಾನದೊಳಗೆ 11ನೇ ಶತಮಾನದೊಳಗೆ ತಮ್ಮದೇ ಆಗಿರ್ತಕ್ಕಂಥ ಸೇವೆಯನ್ನು ಸಲ್ಲಿಸಿದಂಥವರು. ಅಂತಹ ಸಮಾಜದ ಗುರುವರಾಗಿ ತಾವೆಲ್ಲರೂ ಸಹಿತ ಅವರನ್ನ ಪಾಲಿಸುವಂತ ಬರ್ತಿದ್ರಿ. ತಮ್ಮೆಲ್ಲರಿಗೂ ಸಹಿತ ಆ ಜಡೆ ಶಂಕರಲಿಂಗೇಶ್ವರರು ಆಯುಷ್ಯ ಆರೋಗ್ಯ ಭಾಗ್ಯವನ್ನು ಕೊಟ್ಟು ಕಾಪಾಡಲಿ ಎನ್ನುವಂತಹ ಮಾತನ್ನು ಹೇಳ್ತಾ, ವಿಶೇಷವಾಗಿ ಈ ಸಮಾಜದ ಅಧ್ಯಕ್ಷರಾಗಿರುವಂತಹ ನಮ್ಮ ದಂಡೋತಿ ಅಣ್ಣವರು, ಆನಂದ್ ದಂಡೋತಿಯವರು ಇವತ್ತಿನ ಎಲ್ಲ ಅವರ ತಂದೆ ತಾಯಿ ಹೆಸರ ಮೇಲೆ ದಾಸೋಹ ಸೇವೆಯನ್ನು ಮಾಡಿದ ಅವರಿಗೂ ಸಹಿತ ಜಡೇಶಂಕರ ಲಿಂಗೇಶ್ವರರು ಆಯುಷ್ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ. ಆಗ ನಮ್ಮವರಾಗಿರುವಂತಹ ಶಾಂತಪ್ಪ ಗುಳಿಯವರಿಗೂ ಸಹಿತ ಈ ಟ್ರಸ್ಟ್ ಕಮಿಟಿಯ ಎಲ್ಲ ಪದಾಧಿಕಾರಿಗಳು, ಬಣಗಾರ ಸಮಾಜದವರಿಗೆ ರೆವನ್ಯೂ ಸಿದ್ದೇಶ ಎಲ್ಲರಿಗೂ ಸಹಿತ ಆರೋಗ್ಯ ಭಾಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳಿ ಒಂದೆರಡು ಮಾತುಗಳು ಮುಗಿಸ್ತಾರೆ. ಜಡೆ ಶಂಕರಲಿಂಗೇಶ್ವರ ದೇವಸ್ಥಾನದ ಆವರಣದಲ್ಲಿ ಶ್ರಾವಣ ಮಾಸದ ಈ ಒಂದು ಮುಕ್ತಾಯ ಸಮಾರಂಭಕ್ಕೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತಹ ಪರಮ ಪೂಜ್ಯರು, ಯಾವಾಗಲೂ ಕೂಡ ಭಕ್ತರ ಬಗ್ಗೆ ಅತ್ಯಂತ ಕಳಕಳಿಯನ್ನು ಇಟ್ಕೊಂಡು ಇವತ್ತು ಆಶೀರ್ವದಿಸ್ತಾ ಇರುವಂತಹ ಪರಮ ಪೂಜ್ಯರಾದಂತಹ ಶ್ರೀ ಗುರುಬಸವೇಶ್ವರ ಮಠದ ಪೀಠಾಧಿಪತಿಗಳಾದಂತಹ ಶ್ರೀ ಶಿವಾನಂದ ಮಹಾಸ್ವಾಮೀಜಿಗಳ ಚರಣಕ್ಕೆ ಈ ಸಂದರ್ಭದಲ್ಲಿ ನಮಸ್ಕರಿಸಿ, ಅದೇ ರೀತಿ ನಮ್ಮ ಮಕ್ತಂಪುರದ ಮತ್ತೊಬ್ಬ ಪರಮ ಪೂಜ್ಯರಾದಂತಹ ಶ್ರೀ ಚರಲಿಂಗ ಮಹಾಸ್ವಾಮೀಜಿಗಳು ಪೂಜ್ಯರ ಚರಣಕ್ಕೂ ಕೂಡ ಈ ಸಂದರ್ಭದಲ್ಲಿ ನಮಸ್ಕರಿಸಿ, ಈ ಭಾಗದ ಮತ್ತು ವಿಶೇಷವಾಗಿ ಸಮಾಜದ ಬಗ್ಗೆ ಕಳಕಳಿಯನ್ನು ಇಟ್ಕೊಂಡು ತಮ್ಮ ವೈಯಕ್ತಿಕ ಕೆಲಸದಕ್ಕಿಂತ ವ್ಯಾಪಾರದಕ್ಕಿಂತ ಹೆಚ್ಚಾಗಿ ನಮ್ಮ ಸಮಾಜಕ್ಕೆ ನಾನು ಕೊಡುಗೆಯನ್ನು ನೀಡಬೇಕು ಅಂತ ಹೇಳಿ ಬಹಳಷ್ಟು ಶ್ರಮವನ್ನು ಪಡ್ತಾ ಇರುವಂಥ ಸೋದರರಾದಂಥ ಆನಂದ್ ದಂಡೋತಿ ಅಣ್ಣವರೇ, ನಮ್ಮ ಪಕ್ಷದ ಮುಖಂಡರಾದಂಥ APMC ಮಾಜಿ ಅಧ್ಯಕ್ಷರಾದಂಥ ಅಪ್ಪಣ್ಣ ಕಣಕಿಯವರೇ, ವೇದಿಕೆ ಮೇಲೆ ಕುಳಿತಂಥ ಎಲ್ಲ ಸಮಾಜದ ಹಿರಿಯರೇ, ಸೇರಿರುವಂಥ ತಾಯಂದ್ರೆ, ನಮ್ಮೆಲ್ಲ ಸಹೋದರರೇ, ಇವತ್ತು ಮಕ್ತಂಪುರದಲ್ಲಿ ನಡೆಯುವಂಥ ಈ ಒಂದು ಕಾರ್ಯಕ್ರಮವನ್ನು ನೋಡಿದ್ರೆ ನಮ್ಗೇನು ಅನಿಸ್ತಾ ಇದೆ ಅಂತಂದ್ರೆ, ಮಕ್ತಂಪುರ ತಾಯಂದ್ರ ಭಕ್ತಿ ಮತ್ತು ಇಲ್ಲಿರುವಂಥ ಹಿರಿಯರ ಭಕ್ತಿಗೆ ನೆನೆದು ಆ ಶಿವನೇ ಇವತ್ತು ನಮ್ಮ ಶಂಕರಲಿಂಗರಾದ ರೂಪದಲ್ಲಿ ಬಂದು ನಮ್ಮೆಲ್ಲರನ್ನೂ ಕೂಡ ಆಶೀರ್ವಾದವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ಹೇಳ್ಬೇಕಾಗುತ್ತೆ. ಆ ರೀತಿಯಾದಂತ ಒಂದು ಭಕ್ತಿಯ ಕಾರ್ಯಕ್ರಮ ಇವತ್ತು ಇಲ್ಲಿ ನಡೀತಾ ಇರುವಂತದ್ದು. ನಾನು ಬಣಕಾರ ಸಮಾಜದ ಕೊಡುಗೆ ನಮ್ಮ ಕಲಬುರಗಿಗೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಇವತ್ತಿನ ದಿವಸ ಇರುವಂಥದ್ದು. ಯಾವಾಗಲೂ ಕೂಡ ಸಮಾಜದ ಒಳ್ಳೆಯದಕ್ಕಾಗಿ ನನಗಿನ್ನೂ ನೆನಪಿದೆ, ನಮ್ಮ ಆನಂದ್ ದಂಡೋತಿ ಅಣ್ಣವರ ತಂದೆಯವರು ಕಲಬುರಗಿನಲ್ಲಿ ಸಮಾಜವನ್ನ ಹಿರಿಯರು
ಅವರು ಸಮಾಜವನ್ನ ಸಂಘಟನೆಯನ್ನ ಮಾಡಿ, ಸಣ್ಣ ಸಮಾಜ ಇದ್ರೂ ಕೂಡ ಇವತ್ತು ನಮ್ದು ಕೂಡ ಒಂದು ಸಂಘಟನೆ ಇರಬೇಕು ಅಂತನ್ನುವ ನಿಟ್ಟಿನಿಂದ ಇವತ್ತು ಸಮಾಜವನ್ನ ಸಂಘಟನೆಯನ್ನ ಮಾಡಿ ಬಹಳಷ್ಟು ಇಲ್ಲಿ ದೇವಸ್ಥಾನದ ಅಭಿವೃದ್ಧಿ ಕೆಲಸ ಆಗಿರ್ಬೋದು, ಈ ರೀತಿಯಾದಂತಹ ಅನೇಕ ಕೆಲಸಗಳನ್ನ ಇವತ್ತು ಮಾಡಿರುವಂಥದ್ದು. ನಮ್ಮ ಇಲ್ಲಿರುವಂತಹ ಭವನ ನೋಡಿದ್ರೆ ನನಗನ್ಸುತ್ತೆ ಕಲಬುರಗಿನಲ್ಲಿ ಇವತ್ತು ಯಾವುದಾದ್ರೂ ಈ ರೀತಿಯಾದಂತಹ ಭವನ ನಾವೆಲ್ಲಾದ್ರೂ ಕಾಣಬೇಕು ಅಂತಂದ್ರೆ ಅದು ನಮ್ಮ ಶಂಕರಲಿಂಗ ದೇವಸ್ಥಾನದಲ್ಲಿ ಅಂತ ಹೇಳಬೇಕಾಗುತ್ತೆ. ಇಲ್ಲಿ ಸಮಾಜದ ಜನರ ಕೊಡುಗೆಯಿಂದ, ಸರ್ಕಾರದಿಂದ ಯಾವುದೇ ಅನುದಾನವನ್ನ ಪಡೆದೇ ಇವತ್ತು ಸಮಾಜದಿಂದ ಇವತ್ತು ಕೊಡುಗೆಗಳನ್ನ, ಸಮಾಜದಿಂದ ದೇಣಿಗೆಗಳನ್ನ ತಗೊಂಡು ಇವತ್ತು ಇಲ್ಲಿ ದೇವಸ್ಥಾನವನ್ನ ನಿರ್ಮಾಣ ಮಾಡಿರುವಂಥದ್ದು, ಭವನವನ್ನ ನಿರ್ಮಾಣ ಮಾಡಿರುವಂಥದ್ದು. ಹೀಗಾಗಿ ಸಮಾಜದ ಬಗ್ಗೆ ನಾನು ಎಷ್ಟು ಹೇಳಿದ್ರು ಕೂಡ ಅದು ಕಡಿಮೆ ಇದೆ ಅಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ನನಗೂ ಕೂಡ ವಿಶೇಷವಾಗಿ ಸಮಾಜದ ಹಿರಿಯರು, ತಾಯಂದಿರು ತಾವೆಲ್ಲರೂ ಕೂಡ ನನಗೆ ಆಶೀರ್ವಾದ ಮಾಡಿ ತಮ್ಮ ಸೇವೆಯನ್ನ ಮಾಡುವಂತ ಅವಕಾಶ ಕೊಟ್ಟಿದ್ದಾರೆ. ಹೀಗಾಗಿ ತಮ್ಮ ಸಮಾಜದ ಪ್ರೀತಿ, ವಿಶ್ವಾಸ, ನಿಮ್ಮ ಋಣ ನಾನು ಯಾವತ್ತೂ ಕೂಡ ನನ್ನ ಜೀವನದಲ್ಲಿ ಅದು ಮರೆಯೋದಿಲ್ಲ. ನಾನು ಕೂಡ ನಿಮ್ಮ ಜೊತೆಯಲ್ಲಿ ನಿಮ್ಮವನಾಗಿ ನಿಮ್ಮ ಜೊತೆಯಲ್ಲಿ ಯಾವತ್ತೂ ಕೂಡ ನಾನು ಇರ್ತೇನೆ ಅಂತ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ನನಗೆ ಕರೆಸಿ ಇಷ್ಟೊಂದು ಪ್ರೀತಿ, ವಿಶ್ವಾಸ ತೋರಿಸಿದ್ದಕ್ಕಾಗಿ ನಮ್ಮೆಲ್ಲ ಆನಂದ್ ದಂಡೋತಿಯವರಿಗೆ, ಎಲ್ಲ ಸಮಾಜದ ಮುಖಂಡರಿಗೆ ನಾನು ಈ ಸಂದರ್ಭದಲ್ಲಿ ಹಾರೈಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಶ್ರೀ ಗುರು ಬಸವಲಿಂಗಾಯ ನಮಃ. ಪ್ರಥಮದಲ್ಲಿ ಬಸವಾದಿ ಪ್ರಮುಖರನ್ನು ಸ್ಮರಿಸಿಕೊಳ್ಳುತ್ತಾ, ನಿಮ್ಮೆಲ್ಲರ ಮನೆ ದೇವರು, ಮನದೇವರಾಗಿರ್ತಕ್ಕಂಥ ಶಂಕರಲಿಂಗ ದೇವರನ್ನು ಕೂಡ ಸ್ಮರಿಸಿಕೊಳ್ಳುತ್ತಾ, ಈ ಶ್ರಾವಣ ಮಾಸದ ನಿಮಿತ್ತವಾಗಿ ಹಮ್ಮಿಕೊಂಡಿರ್ತಕ್ಕಂಥ ಅನೇಕ ಕಾರ್ಯಕ್ರಮಗಳನ್ನು ಇವತ್ತು ಸಮಾರೋಪ ಸಮಾರಂಭದ ಉದ್ಘಾಟಕರಾಗಿ ಆಗಮಿಸಿರ್ತಕ್ಕಂಥ ಚರಲಿಂಗ ಮಹಾಸ್ವಾಮಿಗಳಲ್ಲಿಯೂ ಕೂಡ ಶರಣಾರ್ಥಿಗಳನ್ನು ಸಮರ್ಪಿಸುತ್ತಾ, ಈ ಟ್ರಸ್ಟಿನ ಅಧ್ಯಕ್ಷರಾಗಿರ್ತಕ್ಕಂಥ ಆನಂದ್ ದಂಡೋತಿಯವರಲ್ಲಿಯೂ, ಸಮಾಜದ ಅಧ್ಯಕ್ಷರಾಗಿರ್ತಕ್ಕಂಥ ಶಾಂತಪ್ಪ ಗೋಳಿಯವರಲ್ಲಿಯೂ, ಎಲ್ಲ ಪದಾಧಿಕಾರಿಗಳಲ್ಲಿಯೂ, ಈ ಸಮಾಜದ ಎಲ್ಲ ಬಂಧುಗಳಲ್ಲಿ, ಶರಣ ತಂದೆ ತಾಯಿಗಳಲ್ಲಿ ಶರಣು ಶರಣಾರ್ಥಿಗಳು ಬಹಳ ಅಚ್ಚುಕಟ್ಟಾಗಿ ಈ ಸಮಾರಂಭವನ್ನು ನೆರವೇರಿಸಿದ್ದಾರೆ. ಇಲ್ಲಿಯವರೆಗೆ ನಮ್ಮ ಚರಲಿಂಗ ಮಹಾಸ್ವಾಮಿಗಳು ಬಹಳ ನಿಮ್ಮ ಸಮಾಜವನ್ನು ಕುರಿತು ಬಹಳ ಅತ್ಯಂತ ಹೆಮ್ಮೆಯಿಂದ ನಿಮ್ಮ ಸಮಾಜ ಎಂಥದ್ದು ಅನ್ನತಕ್ಕಂಥ ಮಾತನ್ನು ಬಹಳ ಚೆನ್ನಾಗಿ ಹೇಳಿದ್ದಾರೆ. ನಿಜಕ್ಕೂ ಕೂಡ ಸಮಾಜ ಬೆಳಿಬೇಕು, ಸಮಾಜ ಬೆಳೆದುಳಿಬೇಕು. ಎದಕ್ಕಾಗಿ ಅಂತ ಕೇಳಿದ್ರೆ ಧರ್ಮಕ್ಕಾಗಿ. ಇವತ್ತು 11 ಮಾಸಗಳು 12 ಮಾಸಗಳದ ವರ್ಷದೊಳಗೆ ಎಷ್ಟು ಬರ್ತಾವ? 12 ಮಾಸಗಳು ಬರ್ತಾವ. ಆದ್ರೆ 11 ಮಾಸಗಳು ಮಾತ್ರ ನಾವು ಹೆಚ್ಚಿಗೆ ಆಚರಣೆ ಮಾಡದೆ ಶ್ರಾವಣ ಮಾಸನೇ ಹೆಚ್ಚಿಗೆ ಯಾಕೆ ಆಚರಣೆ ಮಾಡ್ತೀವಿ ಅಂತ ಕೇಳಿದ್ರೆ, ಈ ಸಂಸಾರದೊಳಗೆ ನಿಮ್ಮ ಜಂಜಟಗಳನ್ನು ಮಾಡ್ತಾ ಮಾಡ್ತಾ 11 ದಿನ ತಿಂಗಳ ಕಳೆದಿರ್ತಿರಲ್ಲ, 1 ತಿಂಗಳಾದ್ರೂ ಕೂಡ ದೇವರಿಗಾಗಿ ಮೀಸಲಿಟ್ಟು ನಾವು ಭಜನೆ, ಕೀರ್ತನೆ ಮತ್ತು ದೇವರ ನಾಮಸ್ಮರಣೆಯನ್ನು ಮಾಡಬೇಕನ್ನುವಂಥ ಸದುದ್ದೇಶದಿಂದ ಇವತ್ತು ಶ್ರಾವಣ ಮಾಸವನ್ನು ಆಚರಣೆ ಮಾಡಿದ್ದೀರಿ. ನಿಜಕ್ಕೂ ಕೂಡ ಬೇಕು. ಮನುಷ್ಯನಿಗೆ ಧರ್ಮ ಎಷ್ಟು ಮುಖ್ಯ ಅಂತ ಕೇಳಿದ್ರೆ, ಬದುಕಲಿಕ್ಕೆ ಆಹಾರ ಎಷ್ಟು ಮುಖ್ಯನೋ, ಬದುಕಲಿಕ್ಕೆ ನೀರ ಗಾಳಿ ಎಷ್ಟು ಮುಖ್ಯನೋ, ಬದುಕಲಿಕ್ಕೆ ಅಷ್ಟೇ ಮುಖ್ಯ ಈ ಧರ್ಮನೂ ಕೂಡ. ಧರ್ಮ ಇಲ್ಲದೆ ಹೋದ್ರೆ
ಆ ಮನುಷ್ಯನೇ ಅಲ್ಲ ಅನ್ನತಕ್ಕಂಥ ಮಾತನ್ನು ನಾವು ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗ್ತಾ ಇದೆ. ನಾವು ಮನುಷ್ಯರಾಗಬೇಕಾದ್ರೆ ಧರ್ಮದಿಂದ ನಡೆಯೋದು, ಧರ್ಮದಿಂದ ಬಾಳಿ, ಮತ್ತೊಬ್ಬರಿಗೆ ಪರೋಪಕಾರಗಳನ್ನು ಮಾಡಿ ಈ ಶ್ರಾವಣ ಮಾಸದೊಳಗೆ ನೀವೆಲ್ಲ ಹಮ್ಮಿಕೊಂಡಿದ್ದೀರಲ್ಲ, ಈ ಪುರಾಣ ಕಾರ್ಯಕ್ರಮವನ್ನು ನೀವೆಲ್ಲ ನೆರವೇರಿಸಿ ತನು ಮನ ಧನದಿಂದ ಎಲ್ಲ ಸೇವೆ ಸಲ್ಲಿಸಿ ಈ ಶಂಕರಲಿಂಗ ದೇವಸ್ಥಾನ ಕೃಪೆಗೆ ಪಾತ್ರರಾಗಿದ್ದೀರಲ್ಲ, ನಿಮ್ಮ ಜೀವನ ಸಾರ್ಥಕತೆ ಆಯಿತು ಅನ್ನತಕ್ಕಂಥ ಮಾತನ್ನು ನಾನು ಇಲ್ಲಿ ಸಂತೋಷಭರಿತವಾಗಿ ಹೇಳ್ತಾ ಇದ್ದೇನೆ. ಹೀಗೆ ಸಮಾಜ ಯಾಕೆ ಉಳಿಬೇಕು ಅಂತ ಕೇಳಿದ್ರೆ ಅನೇಕ ಬಡವರು ನಿರ್ಗತಿಕರು ಈ ಸಮಾಜದೊಳಗೆ ಅದಾರ. ಈ ಸಮಾಜದೊಳಗೆ ನಿರ್ಗತಿಕರಿಗೆ ಬಡವರಿಗೆ ಈ ಸಮಾಜ ಅನುಕೂಲ ಆಗಲಿ ಅನ್ನುವಂಥ ಉದ್ದೇಶದಿಂದ ಈ ಸಮಾಜವನ್ನು ಬೆಳೆಸಿದಿರಿ. ನಿಜಕ್ಕೂ ಕೂಡ ನೀವೆಲ್ಲರೂ ಸಮಾಜವನ್ನು ನೀವು ಗುರುತಿಸಿ ನೋಡಿದ್ರೆ ಸಮಾಜ ನಿಮ್ಮನ್ನು ನೋಡ್ತಾ ಇದೆ ಅನ್ನತಕ್ಕಂಥ ಮಾತನ್ನು ಹೇಳ್ತಾ ಇದೇ ರೀತಿ ಪ್ರತಿ ವರ್ಷವೂ ಮಾಡ್ತೀವಿ. ಪ್ರತಿ ವರ್ಷವೂ ನಮ್ಮನ್ನು ಕರೆಸ್ತಾ ಇರ್ತೀರಿ. ನಿಜಕ್ಕೂ ನಿಮ್ಮ ಭಕ್ತಿ ಎಂಥದ್ದು ಅಂತ ಕೇಳಿದ್ರೆ ಹೇಳಲಿಕ್ಕೆ ಅಸಾಧ್ಯವಾಗಿರ್ತಕ್ಕಂಥದ್ದು. ಇದೇ ರೀತಿ ಭಕ್ತಿ ಶ್ರದ್ಧೆ ನಿಷ್ಠೆ ಇಟ್ಟು ನಡೆದ್ರೆ ಅಂದ್ರೆ ಆ ಶಂಕರ ದೇವಸ್ಥಾನ ಶಂಕರಲಿಂಗ ದೇವರಾಗಲಿ ಮತ್ತು ಬಸವಾದಿ ಶರಣರಾಗಲಿ ಆಯುಷ್ಯ ಆರೋಗ್ಯ ಭಾಗ್ಯಗಳನ್ನು ಕೊಟ್ಟು ಕಾಪಾಡ್ತಾರಂತ ತಿಳ್ಕೊಂಡು ಹೇಳಿ ನನ್ನ ಮಾತುಗಳಿಗೆ ನಾನು ಅನಾದಿಯನ್ನು ಹಾಕ್ತಕ್ಕಂಥವರು ಶಿಕ್ಷಕರು. ಯಾವುದೇ ಪದವಿಗೆ ಹೋಗಬೇಕಾದ್ರೆ ಒಂದು ಶಿಕ್ಷಕ ಬೇಕೇ ಬೇಕು. ಅದಕ್ಕಾಗಿ ಗುರುವಿನ ಸ್ಥಾನದಲ್ಲಿರ್ತಕ್ಕಂಥ ಎಲ್ಲರಿಗೂ ಕೂಡ ನಾನು ವಂದನೆಗಳನ್ನು ಹೇಳೋದಕ್ಕೆ ಬಯಸ್ತೀನಿ. ಯಾವುದೇ ಒಂದು ಸಾಧನೆ ಮಾಡಬೇಕಾದ್ರೆ ಒಂದಿನ 2 ದಿನದಲ್ಲಿ ಸಾಧ್ಯವಾಗತಕ್ಕಂಥ ಕೆಲಸ ಅಲ್ಲ. ಅದು ನಿರಂತರವಾಗಿ ನಡೀತಕ್ಕಂಥ ಪ್ರಕ್ರಿಯೆ. ಅಂಥ ಒಂದು ನಿರಂತರವಾದ ಪ್ರಕ್ರಿಯೆಯನ್ನು ಸಲ್ಲಿಸಿ SSLC ಪರೀಕ್ಷೆಯಲ್ಲಿ ಅಂದರೆ 10ನೇ ತರಗತಿಯಲ್ಲಿ ಹೆಚ್ಚಿನ ಒಂದು ಅಂಕ ಗಳಿಸಿದಂತಹ ನಮ್ಮ ಸಮಾಜದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ನೀಡಿ ನಮ್ಮ ಬಣಗಾರ ಸಮಾಜ ಅವರನ್ನು ಪ್ರೋತ್ಸಾಹ ನೀಡ್ತಾ ಇದೆ. ಪ್ರತಿ ವರ್ಷ ಕೂಡ ಇದು ನಡೀತಾ ಬಂದಿದೆ. ಅಂತ ಒಂದು ಪ್ರಕ್ರಿಯೆ ಇವತ್ತು ಕೂಡ ನಡೀತಾ ಇದೆ. ಮೊದಲನೇದಾಗಿ ಪ್ರೀತಿ ಕಾಶೆಟ್ಟಿ. ಈ ಸಂದರ್ಭದಲ್ಲಿ ಸಮಾಜದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಿ ಗೌರವಿಸಿದರು. ಸಂದರ್ಭದಲ್ಲಿ ಪೂಜ್ಯ ಶ್ರೀ ಶಿವಾನಂದ ಮಹಾಸ್ವಾಮಿಗಳು, ಮಾಜಿ ಶಾಸಕರಾದ ದತ್ತಾತ್ರೇಯ ಪಾಟೀಲ್ ರೇವೂರ್, ಚಂದ್ರಶೇಖರ್ ದನಶೆಟ್ಟಿ, ಶಾಂತಪ್ಪ ವೀರಭದ್ರಪ್ಪ ಗೋಳಿ, ಸುರೇಶ ಉಡುಚಂಡ್, ಶಾಂತಪ್ಪ ಗೋಳಿ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಮದುವೆಯ ಸಂಭ್ರಮದ ಚಿತ್ತಾರದ ಸೀರೆಗಳು
ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗಾ. ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಡಾಕ್ಟರ್ ಎಸ್.ಬಿ. ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್. ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಫೋನ್ ನಂಬರ್ 08472256163. ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು, ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ಐಸಿಯು, ನವಜಾತ ಮತ್ತು ಶಿಶು ಐಸಿಯು, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472272727 ಅಥವಾ ಮೊಬೈಲ್ ನಂಬರ್ 9900427814. ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಒಬಿಯಾಸ್ಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ, ಗುಬ್ಬಿ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9066906614 ಅಥವಾ 8472360239. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟೋಲಜಿ, ಆಂಡೋಕ್ರಾಲಜಿ, ENT ಮತ್ತು ಅಫ್ತಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ICU ಮತ್ತು ಅಡ್ವಾನ್ಸ್ OT ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108. ಕಲಬುರಗಿ ನಗರದಲ್ಲಿ ಶ್ರೀ ಜಡಶಂಕರಲಿಂಗೇಶ್ವರ ದೇವರ ಪಲ್ಲಕ್ಕಿ ಉತ್ಸವವು ಕಲಬುರಗಿ ನಗರದ ಪ್ರಮುಖ ಬೀದಿಗಳ ಮುಖಾಂತರ ಬಾಜಾ ಭಜಂತ್ರಿ ವಾದ್ಯ ಭವ್ಯ ಮೇಳಗಳೊಂದಿಗೆ ದೇವಸ್ಥಾನಕ್ಕೆ ತಲುಪಿತು.
ಮ್ಯೂಸಿಕಲ್ ಗೈಡ್ ಜಮಖಂಡ ಅವರಿಂದ ಇದಕ್ಕಾಗಿ ಒಂದು ಸ್ವಲ್ಪ ಮಂದಿ ವೈರ್ ಇದಕ್ಕಾಗಿ ಒಂದು ಸ್ವಲ್ಪ ವೈರ್ ಮೇಲೆ ಇರಬೇಕು. ವೈರ್ ಮೂರ ಬೆಟ್ಟ ಈ ವ್ಯಕ್ತಿ ಒಳಗ ಸಂಗಯ್ಯ ಇರ್ತಾನ ಬರೆಸುವ ತಾಂತಾನ
ಕಟ್ಟಿ ಒಂದು ಕಲಬುರಗಿ ಬಣಗಾರ ಸಮಾಜ್ ಹಾಗೂ ಜಡೆ ಶಂಕರ್ಲಿಂಗ ದೇವಸ್ಥಾನ ಟ್ರಸ್ಟ್ ವತಿಯಿಂದ ನಿನ್ನೆ ತಾನೇ ನಡೆದಿರುವ ಜಡೆ ಶಂಕರ್ಲಿಂಗ ದೇವರ ಪ್ರಸಾದ ಕಾರ್ಯಕ್ರಮದಲ್ಲಿ ಗುರು ಬಸವ ಬ್ರಹ್ಮರ್ ಶಿವಾನಂದ ಸ್ವಾಮಿಗಳು ಹಾಗೂ ಗದ್ಗೆ ಮಠ ಚರ್ಲಿಂಗ ಸ್ವಾಮಿಗಳು ಹಾಗೆ MLA ಅಲ್ಲಂಪ್ರಭು ಪಾಟೀಲ್, ಮಾಜಿ MLA ದತ್ತಾತ್ರೇಯ ಪಾಟೀಲ್ ರೇವೂರ್, ನಮ್ಮ ಏರಿಯಾದ ಕಾರ್ಪೊರೇಟರ್ ವಿಜಯಕುಮಾರ್ ಸೇವಲಾನಿ, ಮಾಜಿ APMC ಅಧ್ಯಕ್ಷರಾದ ಅಪ್ಪು ಕಣ್ಕಿ ಇವರ ಉಪಸ್ಥಿತಿಯಲ್ಲಿ 10th ಹಾಗೂ 12th 80% ಮೇಲೆ ಮಾರ್ಕ್ಸ್ ತಗೊಂಡವರಿಗೆ ಸನ್ಮಾನ ಹಾಗೂ ಬಡ ಮಹಿಳೆಯರಿಗೆ ಹೊಲಿಗೆ ಯಂತ್ರ, ವಿದ್ಯಾರ್ಥಿಗಳಿಗೆ ಬುಕ್, ಪೆನ್, ಪೆನ್ಸಿಲ್ ಕೊಡಲಾಯಿತು. ಮತ್ತು ಸತತ 11 ದಿನ ಕಾಲ ದಾನಮ್ಮ ದೇವಿ ಪುರಾಣ ನಡೆಯಿತು. ಹಾಗೆ ಇವತ್ತಿನ ದಿನ ನಮ್ಮ ಜಡೆ ಶಂಕರಲಿಂಗ ಪಾಲ್ಕಿ ಅದ್ದೂರಿಯಾಗಿ ಸರಬ್ ಬಾಜಾರ ಮುಖಾಂತರ ಬ್ಯಾಂಡ್, ಬಾಜಾ, ಭಜಂತ್ರಿ ಮುಖಾಂತರ ದೇವಸ್ಥಾನದಿಂದ ಸರಬ್ ಬಜಾರ್, ಕ್ಲಾತ್ ಬಜಾರ್, ಸೂಪರ್ ಮಾರ್ಕೆಟ್, ಮಿಲನ್ ಚೌಕ್ ಮುಖಾಂತರ ದೇವಸ್ಥಾನಕ್ಕೆ ತಲುಪಿದೆ. ಅದೇ ರೀತಿ ಇವತ್ತು 6 ಗಂಟೆಗೆ ಸೂಪರ್ ಮಾರ್ಕೆಟ್ದಲ್ಲಿ ಆನಂದ್ ಹೋಲ್ಸೇಲ್ ಶಾಪ್ ಎದುರು ಅಲ್ಲಿ ಅನ್ನದ ಆಚರಣೆ ನಡೀತಿದೆ. ಅದು ನನ್ನ ಹೆಸರು ಜಡೆ ಶಂಕರ್ಲಿಂಗ ದೇವಸ್ಥಾನ ಟ್ರಸ್ಟ್ ಅಧ್ಯಕ್ಷ ಆನಂದ್ ದಂಡೋತಿ. ಥ್ಯಾಂಕ್ ಯು. ನಂತರ ದಿವಂಗತ ಶ್ರೀಮತಿ ಶರಣಮ್ಮ ದಂಡೋತಿ ಮತ್ತು ಶ್ರೀ ಶಿವಶರಣಪ್ಪ ದಂಡೋತಿ ಇವರ ಸ್ಮರಣಾರ್ಥ ಅನುದೀಪ ಆನಂದ್ ದಂಡೋತಿ ಇವರಿಂದ ಸೂಪರ್ ಮಾರ್ಕೆಟ್ನ ಆನಂದ್ ಹೋಟೆಲ್ ಬಳಿ ಅನ್ನ ಪ್ರಸಾದ ಜರುಗಿತು. ಇದೇ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ ದೋಕುಂಡಿ, ಚಂದ್ರಶೇಖರ್ ದನ್ಶೆಟ್ಟಿ, ರವೀಂದ್ರ ಕುಮಾರ್ ಕಾಳಗಿ ಸೇರಿದಂತೆ ಸಂಘದ ಸದಸ್ಯರು, ಭಕ್ತರು ಭಾಗಿಯಾಗಿದ್ದರು.